ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ತಾಯಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಯಾವತ್ತಾದ್ರೂ ಅವ್ರ ಜೊತೆ ಕೂತ್ ಮಾತಾಡಿದ್ದೀರಾ? ಹೋಗಿ ಆ ವಿಷಯದಲ್ಲಿ ಸತ್ಯ ಇದೆ ಅಂತನಾದ್ರೂ ಕೇಳಿದ್ದೀರಾ? ಶಿವ ಅವರೇ, ಸತ್ಯಕ್ಕೆ 3 ಮುಖ. ಒಂದು ನಿಮಗೆ ಕಾಣ್ತಿರೋ ಮುಖ, ಒಂದು ನನಗೆ ಕಾಣ್ತಿರೋ ಮುಖ, ಇನ್ನೊಂದು 2 ಸತ್ಯಗಳ ಮಧ್ಯೆ ಇರೋ 3ನೇ ಮುಖ. ಶಿವು, ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಹೇಳಿದ ಮಾತಿನ ಥರನೇ ಇನ್ನೊಬ್ರು ನಂತವ್ ಹೇಳಿದ್ರು, ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿನಗೂ ಬುದ್ಧಿ ಹೇಳುವಷ್ಟು ತಿಳುವಳಿಕೆ ಯಾರಿಗಿದೆಯಪ್ಪ? ಇಡೀ ಊರಿಗೆ ಬುದ್ಧಿ ಹೇಳಿ ಸರಿ ದಾರಿಗೆ ತರೋ ಮಗ ನೀನು. ಎಲ್ಲ ನಿನಗೆ ಗೊತ್ತಿರುತ್ತೆ. ಏನೇ ಪ್ರಶ್ನೆ ಇದ್ರೂ ನಿನ್ನ ಮನಸ್ಸಿಗೆ ನೀನೇ ಕೇಳ್ಕೋಬೇಕು. ಯಾಕೆ ಮಾದಪ್ಪಣ ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ? ಶಿವು, ನಿನಗೊಂದು ನಿಜ ಗೊತ್ತಾ? ಸತ್ಯ ಏನು ಅಂದರೆ ಜೀವನದಲ್ಲಿ ಒಗಟು ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಆದರೆ ಜನ ಒಗಟು ಹೇಳ್ತೀನಿ, ಅರ್ಥ ಬಿಡಿಸು ಅಂತ ಹೇಳ್ತಾರೆ. ಒಟ್ಟಿಗೆ ಅರ್ಥ ಇರಕ್ಕಿಲ್ವಾ? ಅದಂಗೆ? ಒಗಟು ಬಿಡಿಸೋ ತನಕ ಮಾತ್ರ ಅದು ಒಗಟು. ಬಿಡಿಸಾದ್ಮೇಲೆ ಅದು ಹೆಂಗೆ ಒಗಟಾಗಿರುತ್ತೆ? ಅಲ್ವಾ ಮಾದಪ್ಪಣ? ಇದು ಒಂಥರ ಹೋಗ್ತಿದ್ದಂಗೆ ಐತೆ. ಜಾಸ್ತಿ ಯೋಚನೆ ಮಾಡಿದ್ರೆ ತಲೆನೇ ಕೆಟ್ಟೋಯ್ತದೆ. ಅದರ ಬಿಡು, ಪಾಪ ಶಾಂತಮ್ಮ ಈ ಪಂಚಾಯತಿ ಎಲ್ಲ ಗೊತ್ತಾಗಿ ಏಟ್ ನೊಂದ್ಕೊಂಡಿರ್ಬೋದು. ಒಂದು ಕೆಲಸ ಮಾಡಮ್ಮ, ಒಳಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡಮ್ಮ. ಮಾದಪ್ಪಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹಾ, ಹೋಗೋಣ ಒಳಿಕೆ. ಪಾಪ ಶಾಂತಮ್ಮ, ಹೋ ಶಾಂತಮ್ಮ. ಮಾದಪ್ಪಣ, ನಾನ್ ನಿಮ್ ಮನೆಗೆ ಏಟೊಂದ್ ಕಿತ ಬಂದೀವ್ನಿ, ಆದ್ರೆ ಒಂದ್ ಕಿತಾನು ಶಾಂತಮ್ಮನ ಮಕ್ಕನೇ ನೋಡಕ್ಕಾಗಿಲ್ಲ. ಏನಾದ್ರೂ ಒಂದ್ ಅಡೆತಡೆ, ಇವತ್ತು ಏನ್ ಅಡೆತಡೆ ಬರ್ತದೆ ಅಂತ ನಾನು ನೋಡ್ಲೇಬೇಕು. ಶಾಂತಮ್ಮ, ಓ ಶಾಂತಮ್ಮ, ಎಲ್ ಮಾದಪ್ಪಣ ಕಾಣ್ತಾನೆ ಇಲ್ಲ? ಶಾಂತಮ್ಮ, ಏನ್ ಗುರಾಯಿಸ್ತಾ ಇದೆಯಾ? ಗುರಾಯಿಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಪಂಚಾಯತಿ ಸಮಸ್ಯೆನೋ ಬಗೆಹರಿತು, ಆದ್ರೆ ನಿನ್ ಸಮಸ್ಯೆ ಬಗೆಹರಿತಿಲ್ವಲ್ಲ. ನಾನೇನ್ ಮಾಡ್ದೆ? ಏನ್ ಮಾಡ್ದ? ಏನ್ ಬೆಂಗಳೂರಿಂದ ಡಾಕ್ಟರ್ ಫ್ಯಾಮಿಲಿ ಬಂದಿಟ್ಕೆ ರೆಕ್ಕೆ ಬಂದೋಯ್ತಾ ನಿನಗೆ? ಏಯ್, ಆನೆಗೆ ರೆಕ್ಕೆ ಬಂದ್ರೆ ಪಕ್ಕದಲ್ಲಿರೋ ಆನೆಗೆ ಗಾಳಿ ಬೀರ್ಸ್ಬೋದೇ ಹೊರ್ತು ಹಾರಕ್ಕಾಗಲ್ಲ. ತಲೆಯಲ್ಲಿ ಹಿಡ್ಕೋ. ಆ ಅಜ್ಜಯ್ದಿರ್ ಬರದಂತೆ, ನನಗೆ ಎದುರಿಸದಂತೆ ಆ ನಿತ್ಯಕ ನಿನ್ನ ಕರ್ಕೊಬಂದು ನಾನು ಪಿಂಕಿಗೆ ತೋಡಿಸ್ಬೇಕಾಗಿರೋ ಬಳೆನ ನನ್ ಕೈಯಾರೆ ನಿನಗ್ ತೋಡ್ಸಂಗ್ ಮಾಡ್ತಾರೆ ಅಂದ್ರೆ ಏನೇ ಅರ್ಥ? ಅಲ್ಲ, ಇದೆಲ್ಲ ನಿನ್ ಕುಮ್ಮಕ್ಕಿಲ್ದೆ ಇದನ್ನೆಲ್ಲ ಅವ್ರು ಹೆಂಗೆ ಮಾಡ್ತಾರೆ? ಇದಕ್ಕೆಲ್ಲ ನೀನೇ ಕಾರಣ ತಾನೆ? ಅಯ್ಯೋ, ನಿನ್ ಕುಮ್ಮಕ್ಕಿಲ್ದೆ ಅವ್ರು ಯಾಕೆ ನಂದು ಪಿಕ್ಕಿ ಸುದ್ದಿಗೆ ಬರ್ಬೇಕು? ನಿಧಾನಕ್ಕೆ ಮಾತಾಡೋ ಅಣ್ಣ ಮಾವ ಇಲ್ಲೇ ಇದ್ದಾರೆ. ಇರ್ಲಿ ಬಿಡು, ಕೇಳಿಸ್ಕೊಳ್ಳಿ. ಅದೇನಾರಾಗ್ಲಿ ಕಣೆ, ಇವತ್ತು ವಿಷಯ ನಾನು ಹೇಳ್ತೀನಿ. ಇವತ್ತು ಊರ್ ಸ್ಮಶಾನ ಆದ್ರೂ ಪರವಾಗಿಲ್ಲ, ಹೇಳಲೇಬೇಕು. ಶಾಂತಮ್ಮ, ವಾ ಮಾಕಾಳವ, ಆ ಕಡೆ ಪಾರುಗೆ ಇವಳೇ ನಿನ್ನ ಅತ್ತೆ ಅಂತಾನೂ ಹೇಳ್ತೀಯ, ಈ ಕಡೆ ಶಿವುಗೆ ಶಾರದಮ್ಮನ್ನ ಶಾಂತಮ್ಮ ಅಂತ ಪರಿಚಯ ಮಾಡಿಸ್ತೀಯ. ಅದು ಸಾಲದು ಅಂತ ಅಮ್ಮ ಮಗನ ಮಧ್ಯೆ ಕಣ್ಣ ಮುಚ್ಚಾಲೆ ಆಟನೂ ಆಡ್ತೀಯ. ಯಾಕವ ಇದೆಲ್ಲ? ಶಿವು, ಅಲ್ಲೆಲ್ಲೋ ಹಿತ್ತಲಲ್ಲಿ ಕೆಲಸ ಮಾಡ್ತಾ ಇರಬೇಕು, ನೀನು ಕೂತ್ಕೋ ಶಿವು. ಕೂತ್ಕೊಳ್ಳೋದು ಇದ್ದೇ ಇದೆ ಮಾದಪ್ಪಣ. ಮೊದಲು ಶಾಂತಮ್ಮತ್ತವ ಮಾತಾಡ್ಬೇಕು, ಆವಾಗಲೇ ಸಮಾಧಾನ ನನಗೆ. ಇಷ್ಟ ದಿನ ಬರೀ ನಮ್ಮ ಅಪ್ಪನ್ ತಾವ್ ಮಾತ್ರ ಹೇಳ್ಬೇಕು ಅನ್ಕೊಂಡಿದ್ದೆ. ಇವತ್ತು ಶಿವಣ್ಣನು ಹೆಂಗಿರೋ ಮನೇಲಿ ಅವನೇ, ಅವನಿಗೂ ಸೇರ್ಸೇ ಹೇಳ್ತೀನಿ. ಬಾ. ಸೀನಾ, ಬೇಡ ಕಣೋ, ಸೀನಾ ಸೀನಾ. ಅಪ್ಪ, ಶಿವಣ್ಣ, ಸೀನಾ, ಶಿವಣ್ಣ, ಏನ್ಲ ಮಾಮೈದ ಮತ್ ಶಿವಣ್ಣ ಅಂತಿದ್ಯಾ? ಯಾಕಲ್ಲ? ಅದು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಯ್ತು. ಶಾರದಕ್ಕನ್ನ ಎಲ್ಲಾದ್ರೂ ಕಳಿಸ್ಬೇಕು ಶಿವು ಇರೋ ಗಂಟ. ಸೀನಾ, ನೀನು ಹೇಳ್ತಾ ಇರು, ನಾನೊಂಚೂರು ಬಂದೆ. ಅಪ್ಪ, ಹೊಸಿ ನಿಂತ್ಕತ್ಯಾ? ನಾನು ಇಬ್ರು ತವನು ಮಾತಾಡ್ಬೇಕು. ಇಬ್ರು ತವನು? ಏನ್ಲ ಅದು? ಅಯ್ಯೋ, ಏನಿಲ್ಲ ಮಾವ, ಇವ್ರು ಸುಮ್ನೆ ಹಂಗೆ ತಮಾಷೆ ಮಾಡ್ತಾ ಇದಾರೆ. ನೀವು ಹೋಗ್ ಬನ್ನಿ. ಮತ್ತೆ ಅಣ್ಣ, ಏನೋ ನಿಂಗೆ ತುಂಬಾ ಮೈಕೈ ನೋವು ಅಂತಲ್ಲ ಅಂತ ಇದ್ದೆ. ಹೊಸಿ ಈ ಕಡೆ ಬತ್ತೀಯಾ? ಶಿವಣ್ಣ, ನಾನು ಇಂಥವ್ ಬೇರೆ ವಿಷಯ ಹೇಳ್ಬೇಕು.
ನನ್ನ ಅಳಿಯ ಆ ಬೆಂಕಿ ವಿಷಯನ ಏನಾದರೂ ಹೇಳ್ಬಿಡ್ತಾನ? ಅಕಸ್ಮಾತ್ ಹೇಳ್ಬಿಟ್ರೆ ನನ್ನ ಮಗ ಬಿಡ್ತಾನ? ಇಲ್ಲ ಇಲ್ಲ, ಅವನಿಗೆ ಆ ಮುಕ್ಕಣ್ಣನಷ್ಟೇ ಕೋಪ. ಏನ್ ಮಾಡಲಿ ನಾನೀಗ? ಮಾದಪ್ಪಂಗೂ ಈ ವಿಷಯ ಗೊತ್ತಿಲ್ಲ. ರಶ್ಮಿ ಎಷ್ಟು ತಡೆಯಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ಇಲ್ಲ, ಈಗ ನಾನೇ ಹೋಗಿ ತಡಿಬೇಕು. ನಾನೇ ಹೋಗ್ತೇನೆ. ಏಳಮ್ಮ ಮೈದ ಆಗ್ಲಿಂದ ಬೇಕಿಂದ ನ್ಯೂಸ್ ನಂಗೆ ಹೇಳ್ತಾನೆ ಅನ್ನೋದು ಏನೈತೆ ಅಂತ ಏಳ ವಿಷಯ ಅದ್ ಏನ್ ಬ್ರೇಕ್ ಐತೆ ನೋಡೇ ಬಿಡುಮ. ಅಲ್ಲೋಗುಂಡು ಹೇಳ. ಅದೇನು ಅಂದ್ರೆ ಶಿವು, ಅವ್ವ ಅವ್ವ ಭವತಿ ಭಿಕ್ಷಾನ್ ದೇಹಿ. ತಾಳು ತಾಯಿ ತಾಳು, ಬದುಕಿನಲ್ಲಿ ತಾಳಿದವನಿಗಷ್ಟೇ ಬಾಳು. ತಾಯಿ ಸೂಚನೆ ಕೊಟ್ಲು. ನಾನೀಗ ನನ್ನ ಮಗನ ಎದುರಿಗೆ ಬರಬಾರ್ದು. ಶಿವು, ಸ್ವಾಮಿಗಳು ಬಂದಿದ್ದಾರೆ. ಬಾಶು. ಸ್ವಾಮಿಗಳಿಗೆ ಅಡ್ಬುದೆ. ಸ್ವಾಮಿಗಳೇ, ಸರಿಯಾದ ಸಮಯಕ್ಕೆ ಮನೆಗೆ ಬಂದಿದ್ದೀರಾ. ನಮ್ಮಿಂದ ಏನಾಗಬೇಕು ಅಂತ ಹೇಳಿ. ಆಗ್ಬೇಕಾದ್ದನ್ನ ನಡೆಸೋಳು, ನಡೆಸ್ತಿರೋದ ನಿಲ್ಸೋರೋದನ್ನ ಮುಂದುವರ್ಸೋಳು. ಎಲ್ಲಾನು ಆ ತಾಯಿನೇ. ಆ ತಾಯಿ ದೃಷ್ಟಿ ಮಕ್ಕಳ ಮೇಲೆ ಬಿದ್ದರೆ ಆಗೋಕ್ಕಿನ್ನೇನಿದೆ? ಆ ದೇವ್ರ ಹೆಸರಲ್ಲಿ ಒಂದು ಮುಷ್ಟಿ ಅಕ್ಕಿ ಕೊಟ್ಟರು ಸಂತೋಷ. ವಿಷಯ ಹೇಳದ ಅಂದ್ರೆ ಯಾರು ಕೇಳಕ್ಕೆ ರೆಡಿ ಇಲ್ಲ. ಎಲ್ಲ ನನ್ನ ಕರ್ಮ. ಗುಂಡು ಅಕ್ಕಿ ತಗ ಬರವಾ. ಹೂ ಅಣ್ಣ, ತಂದೆ. ಹಾ ಬಂದ್ಯಾ ಬರೋ. ನಮ್ಮ ಮನೆ ದೀಪ